ನಮಸ್ಕಾರ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಆ್ಯಸ್ ಪಾರ್ಟ್ ಆಫ್ ಗುಡ್ ಗವರ್ನೆನ್ಸ್ ಇದೇ ಮಾರ್ಚ್ 6ನೇ ತಾರೀಕಿಂದ 26ನೇ ತಾರೀಕು ತನಕ ಪ್ರತಿಯೊಂದು ತಾಲೂಕು ಕೂಡ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ವಿಸಿಟ್ ಮಾಡುವ ಉದ್ದೇಶ ಜನಸಂಪರ್ಕ ಸಭೆ. ಈ ಬಾರಿ ನಾವು ಜನಸಂಪರ್ಕ ಸಭೆ ಎರಡು ರೀತಿಯಲ್ಲಿ ಮಾಡಿದ್ದೀವಿ. ಬೆಳಗ್ಗೆ ಒಂದು PHCಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾನು ಇರ್ತೀನಿ 11 o'clockಯಿಂದ 1 o'clock ತನಕ. ಅದೇ ದಿನ ಆ ತಾಲೂಕಿನ ತಹಸೀಲ್ದಾರ್ ಆಫೀಸಲ್ಲಿ ಕೂಡ ನಾವು ಇರ್ತೀವಿ. ಅಂದರೆ ಎಲ್ಲ ತಾಲೂಕ್ ಲೆವೆಲ್ ಆಫೀಸರ್ಸು ಮತ್ತು ನಾನೇ ಅಲ್ಲಿ ಬರ್ತೀನಿ. ಈ ಒಂದು ಜನಸಂಪರ್ಕ ಸಭೆದು ಉದ್ದೇಶ ಏನಂತ ಹೇಳಿದ್ರೆ, ನಿಮ್ಮ ವ್ಯಾಪ್ತಿಯಲ್ಲಿ ಕಂದಾಯ ಸಮಸ್ಯೆಗಳು ಏನಾದರೂ ಇದ್ದರೆ, ಅದು ಪೋಡಿ ಸಂಬಂಧ ಇರ್ಬೋದು, ಕಂದಾಯ ಗ್ರಾಮಗಳು ಬಿಟ್ಟೋಗಿದೆ ಅನ್ನೋ ಒಂದು ದೂರುಗಳ ಬಗ್ಗೆ ಏನಾದರೂ ಅಹವಾಲುಗಳಿದ್ದರೆ, ಮತ್ತು ಪಿಂಚಣಿ ಅದಾಲತ್ತು, ಆಹಾರ ಅದಾಲತ್, ಸೊ ಇದು ಎಲ್ಲ ಕೂಡ ಒಂದೇ ಕಡೆ ಜನರಿಗೆ ಸಿಗಬೇಕು ಅಂತ ಈ ಸತಿ ನಾವು ಪ್ಲ್ಯಾನ್ ಮಾಡಿದ್ವಿ. ಉದಾಹರಣೆಗೆ ಈಗ ರೇಷನ್ ಕಾರ್ಡಲ್ಲಿ ಆನ್ ಪ್ರಯಾರಿಟಿ ಹೌಸ್ ಹೋಲ್ಡ್ಸನ್ನು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆ ಥರ ನಿಮ್ಮ ಹತ್ರ ಏನಾದರೂ ಅಪ್ಲಿಕೇಶನ್ಸ್ ಇದ್ದರೆ ದಯವಿಟ್ಟು ತಾವು ತಗೊಂಡು ಬರ್ಬೋದು. ಪಿಂಚಣಿಗಳು, ವಿವಿಧ ಪಿಂಚಣಿಗಳು ಬರ್ತಾ ಇದೆ. ಅದರಲ್ಲಿ ನಿಮಗೆ ಕೆಲವು ತಿಂಗಳು ಬಂದಿಲ್ಲ ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತಿದ್ರೆ ಪಿಂಚಣಿ ಸಂಬಂಧಪಟ್ಟಾಗೆ ಅಪ್ಲಿಕೇಶನ್ಸ್ ಇದ್ದರೆ ದಯವಿಟ್ಟು ತಾವು ತಗೊಂಡು ಬರ್ಬೋದು. ಅದೇ ರೀತಿಯಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಾಗೆ ಕಂದಾಯ ಗ್ರಾಮಗಳು ರಚನೆ ಇರ್ಬೋದು, ಪೌತಿ ಖಾತೆ, ವಿಶೇಷವಾಗಿ ಪೌತಿ ಖಾತೆಯಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅದೆಲ್ಲನೂ ತಾವು ತಗೊಂಡು ಬಂದು ಕೊಟ್ಟರೆ ಇಮಿಡಿಯೇಟ್ ಆಗಿ ನಾವು ಪ್ರಾಸೆಸ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ವಿಶೇಷವಾಗಿ ಆಧಾರ್ ಅದಾಲತ್ ಅಂತ, ಆಧಾರ್ ಕಾರ್ಡ್ ನಿಮಗೆ ಇಲ್ಲ ಅಂತ ಹೇಳಿದ್ರೆ ನಾವು ಸ್ಥಳದಲ್ಲಿನೇ ಆ ಮೆಷಿನ್ ತಗೊಂಡು ಬಂದು ನಿಮಗೆ ಕ್ಯಾಪ್ಚರ್ ಮಾಡಿ ಆಧಾರ್ ಕಾರ್ಡ್ ಕೂಡ ನಾವು ಮಾಡಿಕೊಡೋ ವ್ಯವಸ್ಥೆಯನ್ನು ಈ ಸತಿ ಮಾಡಿದ್ವಿ. ಅದೇ ರೀತಿಯಲ್ಲಿ ಸುಮಾರು ಯೋಜನೆ ಅಡಿಯಲ್ಲಿ KYC ಪ್ರಾಬ್ಲಮ್ ಇರುತ್ತದೆ. ಅಂದರೆ ನಿಮ್ಮದು ಬ್ಯಾಂಕು ಮತ್ತು KYC ಜೋಡಣೆ ಆಗಿಲ್ಲ ಅಂದರೆ ಬ್ಯಾಂಕರ್ಸನ್ನು ನಾವು ಕರೆಸ್ತಾ ಇದ್ದೀವಿ. ಸೊ KYC ಇಶ್ಯೂಸ್ ಕೂಡ ನಾವು ಸ್ಥಳದಲ್ಲಿನೇ ಏನು ಇಶ್ಯೂ ಇದೆ ಅಂತ ನೋಡಿ ನಿಮಗೆ ಒಂದು ಸೊಲ್ಯೂಷನ್ ಕಂಡುಹಿಡಿಯಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಸೊ ಸಾರ್ವಜನಿಕರಿಗೆ ನನ್ನ ಮನವಿ ಏನಂತ ಹೇಳಿದರೆ, ನಿಮ್ಮ ಮನೆ ಬಾಗಿಲಿಗೆ ಈಗ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಾವು ಅಧಿಕಾರಿಗಳು ಬಂದು ಏನೇನು ಸಮಸ್ಯೆಗಳಿದೆ ಅದನ್ನು ತಿಳ್ಕೊಂಡು ತಕ್ಷಣ ಇತ್ಯರ್ಥ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ. ಅದು ಇಲ್ಲದೆ ಇದೆಲ್ಲ ಕೂಡ ನಾವು ಮಾಡ್ತೀವಿ. ಪಿಂಚಣಿ ಸಂಬಂಧಪಟ್ಟಾಗೆ, ರೇಷನ್ ಕಾರ್ಡ್ ಸಂಬಂಧಪಟ್ಟಾಗೆ ಮತ್ತು ಆಧಾರ್ ಕಾರ್ಡ್ ಸಂಬಂಧಪಟ್ಟಾಗೆ. ಸೊ ಇದೆಲ್ಲ ಕೂಡ ನಾವು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಈ ಸತಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇದು ಇಲ್ಲದೆ ತಾವು ಆ ತಾಲೂಕಲ್ಲಿ ವಾಟ್ಸಪ್ ಮುಖಾಂತರ ಕೂಡ ನಿಮ್ಮ ಸಮಸ್ಯೆಗಳನ್ನು ನಮಗೆ ಕಳಿಸ್ಬೋದು. ವಾಟ್ಸಪ್ ನಂಬರ್ ಬಂದು 9482563988. ನಾನು ಮತ್ತೊಮ್ಮೆ ಹೇಳ್ತೀನಿ, 9482263988. ಈ ವಾಟ್ಸಪ್ ನಂಬರ್ ಕೂಡ ತಾವು ಕರೆಕ್ಟಾಗಿ ಯಾವುದು ನಿಮ್ಮ ಹೆಸರು, ಊರು, ಏನು ಸಮಸ್ಯೆ ಮತ್ತು ಆ ಸಮಸ್ಯೆಗೆ ನಿಮಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್, ದಾಖಲಾತಿಗಳು ಏನಿದೆ ಅದನ್ನು ತಾವು ಕೊಟ್ಟರೆ ಆ ತಾಲೂಕಿಗೆ ನಾವು ಬಂದಾಗ ನಾವು ಅದನ್ನು ಕೂಡ ನಾವು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಲಿಕ್ಕೆ ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ನಾವು ಭೇಟಿ ಮಾಡುವ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಸ್ಥಳೀಯ ಅಂಗನವಾಡಿಗಳು ಮತ್ತು ಸ್ಕೂಲ್ಸು ಅದಕ್ಕೆಲ್ಲ ಕೂಡ ಭೇಟಿ ಕೊಡ್ತೀವಿ. ಮತ್ತು ಅಭಿವೃದ್ಧಿ ಕಾಮಗಾರಿಗಳು ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಸ್ವಲ್ಪ ನಿಧಾನವಾಗಿ ಆಗ್ತಾ ಇದೆ, ಅದ್ರ ಬಗ್ಗೆ ಏನಾದರೂ ದೂರುಗಳಿದ್ರೂ ಕೂಡ ತಾವು ಬಂದು ನಮಗೆ ಹೇಳ್ಬೋದು.